ಓಂ ಶ್ರೀ ಮುಕ್ತಿನಾಗಾಯ ನಮಃ. ವೀಕ್ಷಕರೇ, ಸರ್ವಜ್ಞ ಹೇಳ್ತಾನೆ, ಸಾರವನ್ನು ಬಯಸುವರೆ ಕ್ಷಾರವನ್ನು ಬೆರೆಸುವುದು. ಅಂದರೆ ರುಚಿ ಬೇಕು. ನಿಮಗೆ ರುಚಿ ಬೇಕಾದರೆ ಏನು ಮಾಡಬೇಕು? ಒಂದು ಚೂರು ಉಪ್ಪನ್ನು ಅದಕ್ಕೆ ಹಾಕಿದರೆ ರುಚಿ ಬದಲಾಗುತ್ತೆ. ಉಪ್ಪು ಜಾಸ್ತಿ ಆದರೂ ಕಷ್ಟ, ಉಪ್ಪು ಕಡಿಮೆ ಆದರೂ ಕಷ್ಟ. ಸಮತೋಲನವಾಗಿದ್ದರೆ ಆ ರುಚಿನೇ ಬೇರೆ. ಉಪ್ಪು ತಿಂದ ಮೇಲೆ ನೀರ ಕುಡಿಯಲೇಬೇಕು. ತಪ್ಪು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಇದು ಮಾಡಲ ಬೇಡವ, ಮಾಡಿದ್ರೆ ಏನಾಗುತ್ತೆ. ತಪ್ಪು ಮಾಡದೇ ಇದ್ದರೆ ಎಷ್ಟು ಚೆನ್ನಾಗಿರ್ಬೋದು. ಹಾಗೆ ಸರಿಯಾದ ಮಟ್ಟದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಬೆರೆಸಿದರೆ ರುಚಿ ಹೆಚ್ಚಿಸ್ಕೋಬೋದು. ಮಾರ ಸಂಹರಣ ನೆನೆದರೆ ನೋಡಿ, ಮಾರ ಸಂಹಾರ ಯಾರು? ಮೃತ್ಯುವನ್ನು ಸಂಹಾರ ಮಾಡಿದವನು, ಅವನೇ ಶಿವ. ಮಾರ ಸಂಹಾರದ ನೆನೆದರೆ ಮೃತ್ಯುವು ದೂರಕ್ಕೆ ದೂರ. ಸರ್ವಜ್ಞ ನಿಮ್ಮ ಮೃತ್ಯುವನ್ನೇ ದೂರ ಮಾಡ್ಕೋಬೋದು, ಯಮನನ್ನು ಗೆಲ್ಲಬಹುದು. ಉದಾಹರಣೆ ಮೃತ್ಯುಂಜಯ. ಯಾರು? ಮಾರ್ಕಂಡೇಯ ಅಂತ ಕೇಳಿದ್ದೀರಾ? ಮಾರ್ಕಂಡುವಿನ ಪುತ್ರ. ಶಿವನ ಧ್ಯಾನದಿಂದ ಮಕ್ಕಳೇ ಆಗಿರಲ್ಲ, ಅವರಿಗೆ ಮಕ್ಕಳಾಗಿಬಿಡುತ್ತೆ. ಮಕ್ಕಳು ಹೇಗಾಗುತ್ತೆ? ಅಲ್ಪಾಯುಷಿಯನ್ನು ಕೊಡ್ತಾನೆ. ಅಲ್ಪಾಯುಷಿ ಆದರೂ ಮಹಾಜ್ಞಾನಿ ದೈವಭಕ್ತ ಅಂಥವನು ಬೇಕಾ? ದೀರ್ಘಾಯುಷಿಯಾಗಿ ನಿನ್ನ ವಂಶದ ಹೆಸರನ್ನು ಹಾಳು ಮಾಡೋನು ಬೇಕಾ ಅಂತ ಕೇಳಿದಾಗ ತಾಯಿ ಕೇಳ್ತಾಳೆ, ನನಗೆ ಬೇಕಾದ್ದು ಹೆಸರು ಮಾಡುವಂತಹ ಪುತ್ರನೇ ಬೇಕು, ಜ್ಞಾನ ಇರ್ತಕ್ಕಂಥ ಪುತ್ರ ಬೇಕು. ಹೆಚ್ಚು ಕಾಲ ಇದ್ದು ಆತ ಕೆಟ್ಟ ಹೆಸರನ್ನು ತಂದರೆ, ಕುಲಕ್ಕೆ ಅಪಕೀರ್ತಿಯನ್ನು ತಂದರೆ ಅಂಥವನು ಪ್ರಿಯವನ್ನಲ್ಲ ಅಂದಾಗ ಅಲ್ಪಾಯುಷಿಯಾದ ಮಾರ್ಕಂಡೇಯನನ್ನು ಅವನು ಶಿವನು ಕೊಡ್ತಾನೆ. ಶಿವನನ್ನು ಗೆದ್ದು, ಶಿವನನ್ನು ಧ್ಯಾನಿಸಿ, ಲಿಂಗವನ್ನೇ ಹಿಡ್ಕೊಂಡು ಯಮನನ್ನು ಸೋಲಿಸಿ ಶಿವನನ್ನು ಗೆದ್ದವ ಮಾರ್ಕಂಡೇಯ. ಅಂದರೆ ನೀವು ಶಿವನನ್ನು ಧ್ಯಾನ ಮಾಡಿದರೆ ನೀವು ಮೃತ್ಯುವನ್ನು ಗೆಲ್ಲಬಹುದು. ಹಾಗಾಗಿ ಮನಪೂರ್ವಕವಾಗಿ ನೀವು ಧ್ಯಾನ ಮಾಡಬೇಕಾದ್ದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.